ಒಂದು 8 ಎಕರೆವರೆಗೂ ಚೇಪೆ ತೋಟ ಇದೆ, ತೈವಾನ್ ಸೀಬೆ ಇತ್ತು. ರೀಸೆಂಟ್ ಆಗಿ ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ದಾರೆ, EP ಫೋಮ್ ನೆಟ್ ಮಷೀನ್. ಒಂದೊಂದು ಹೀಟಿಂಗ್ ಕಾಯಿಲ್ಸ್ ಪ್ರತಿಯೊಂದು 200 ಡಿಗ್ರಿ ಸೆಲ್ಸಿಯಸ್ ವರೆಗೂ ಹೀಟ್ ಇರುತ್ತೆ. ಫೋಮ್ ಶೈನಿಂಗ್ ಬರುತ್ತಲ್ಲ, ಅದು ಇಲ್ಲಿ ಶೈನಿಂಗ್ ಇದಾಗತ್ತೆ. ಇದು ಗೇರ್ ಇವೆಲ್ಲ, ಸೊ ಇಲ್ಲಿಂದ ಆಚೆ ಬರುತ್ತೆ. ಸೊ ಅಲ್ಲಿಂದ ಕೂಲಿಂಗ್ ಮಾಡ್ಕೊಂಡ್ಬಂದು ಇಲ್ಲಿ ಕಟ್ ಆಗತ್ತೆ. ಒಂದು ಕಂಪ್ಲೀಟ್ ಎಳಿಯತ್ತೆ, ಇನ್ನೊಂದು ಇಲ್ಲಿ ಕಟ್ ಮಾಡತ್ತೆ. ಕಟ್ ಮಾಡಿದಿಲ್ಲಿ ಒಂದು ಸ್ಯಾಕ್ ಒಳಗೆ ಫಿಲ್ ಮಾಡ್ಕೊಂತೀರಿ. ಈ ತರದ ಫೋಮ್ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಒಂದು ಡ್ಯಾಮೇಜ್ ಬರಲ್ಲ, ಇದು ನಿಮ್ಗೆ ಏನು ಆಗಲ್ಲ. ಕಾಯಿ ಸ್ಟ್ರೆಚಿಂಗ್ ಬಂದ್ಬಿಟ್ಟು ಮೋರ್ ದನ್ 1 feet ವರೆಗೂ ಅರಿದ ಬರುತ್ತೆ. ಫ್ರೂಟ್ ಪ್ರೊಡಕ್ಷನ್ ಬ್ಯಾಗ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಈ ಕಾಯಿಗೆ ಈ ತರ ರೌಂಡ್ ಮಾಡಿ ಇಲ್ಲಿ ಸ್ಟ್ರಿಂಗ್ ನಾನು ಏನು ತೋರಿಸಿದ್ದಲ್ವಾ, ಆ ಸ್ಟ್ರಿಂಗ್ ನ ರೌಂಡ್ ಮಾಡೋದು ಅಷ್ಟೇ. ಈ ತರ ಕಂಪ್ಲೀಟ್ ಒಳಗೆ ಬೆಳೆಯುತ್ತೆ. ಕರ್ನಾಟಕದವರೇ ಇರ್ಬೋದು, ಇಲ್ಲ ಬೇರೆ ಸ್ಟೇಟ್ ಅವ್ರು ಇರ್ಬೋದು, ಯಾರು ಬೇಕಾದ್ರೂ ಲೀಸ್ಟ್ ಪ್ರೈಸ್ ಅಲ್ಲಿ ನಾವು ಕೊಡ್ತೀರಿ. ನಮಸ್ಕಾರ, ನನ್ನ ಹೆಸರು ಗಗನ್ ಅಂತ. ಕೆಲವೊಂದು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನನ್ನ ನೋಡಿರ್ತೀನಿ ನೀವು ಆಲ್ರೆಡಿ. ನಾವು ಪ್ರಸ್ತುತ ಫಸ್ಟ್ ಚೇಪೆಕಾಯಿ ಬೆಳೆಗಾರರು. ಒಂದು 8 ಎಕರೆವರೆಗೂ ಚೇಪೆ ತೋಟ ಇದೆ, ತೈವಾನ್ ಸೀಬೆ ಇತ್ತು. ಈಗ ರೀಸೆಂಟ್ ಆಗಿ ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ದೀರಿ, EP ಫೋಮ್ ನೆಟ್ ಮಷೀನ್. ಆ ಫ್ಯಾಕ್ಟ್ರಿ ಒಂದು ಮತ್ತೆ ಪೇಪರ್ ಕವರ್ ಮ್ಯಾನುಫ್ಯಾಕ್ಚರಿಂಗ್ 2 ಮಾಡಿದಿರಿ. ಏನಕ್ಕೆ ಸ್ಟಾರ್ಟ್ ಮಾಡಿದಿರಿ ಇದು ಅಂದ್ರೆ, ಮೈನ್ ಆಗಿ ನಮ್ಗೆ ಚೇಪೆಕಾಯಿಗೋಸ್ಕರ ಬಲ್ಕ್ ಅಲ್ಲಿ ಬೇಕಿತ್ತು. ನಮ್ಗೋಸ್ಕರನು ಒಂದು ಹೌದು, ಅದ್ರ ಜೊತೆ ಒಂದು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದಿರಿ. ಯಾರಿಗೆ ಬೇಕಾದ್ರೂ ಇಲ್ಲಿಂದ ನಾವು ಸಪ್ಲೈ ಕೊಡ್ತೀರಿ 2. ನಿಮ್ಗೆ ತೋರಿಸ್ತೀನಿ ಹೇಗಿದೆ ಮಷೀನ್ ಅಂಡ್ ಯಾವ ತರ ಪ್ರಾಡಕ್ಟ್ ಇದೆ ನಮ್ಮ ಹತ್ರ ಅಂತ ತೋರಿಸ್ತೀನಿ. ನಿಮ್ಗೆ ಯಾವುದೇ ತರ ಒಂದು ಪ್ರಾಡಕ್ಟ್ ಬೇಕಿದ್ರೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ನೀವು ನಮ್ಮ ಹತ್ರ ತಗೊಬಹುದು, ನಾವು ಕಳಿಸ್ಕೊಡ್ತೀರಿ ನಿಮ್ಗೆ. ಈಗ ನಮ್ಮ ಫ್ಯಾಕ್ಟ್ರಿನ ಒಂದು ರೌಂಡ್ ತೋರಿಸ್ತೀನಿ ಏನೇನ್ ಮಾಡ್ತಿದ್ದೀರಿ ಅಂತ. ಒಂದ್ಸಲ ನೋಡ್ಕೊಂಬರೋಣ ಬನ್ನಿ. ಸೊ ಇಲ್ಲೇನಾಗತ್ತೆ ಅಂದ್ರೆ, ಇದೆಲ್ಲ ಕಂಟ್ರೋಲ್ ಯೂನಿಟ್. ಇದು ಮೈನ್ ಎಲ್ಲದಕ್ಕೂ ಏನಾಗತ್ತೆ ಅಂದ್ರೆ, ಇಲ್ಲಿಂದ ಟೆಂಪರೇಚರ್ ಸೆಟ್ ಮಾಡೋದೆಲ್ಲ ಮಾಡ್ತೀರಿ. ಎಲ್ಲಾನು ಪ್ರತಿಯೊಂದು ಇಲ್ಲಿ 200 ಡಿಗ್ರಿ ಸೆಲ್ಸಿಯಸ್ ಮೇಲೆ ಹೀಟ್ ಇರುತ್ತೆ. ಅಂದ್ರೆ ಇಲ್ಲಿ ಸೆಟ್ ಮಾಡಿದ್ರೆ ಅಲ್ಲೆಲ್ಲ ಕಂಪ್ಲೀಟ್ ಹೀಟ್ ಸೆಟ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ 200 ಇಟ್ಟಿರ್ತೀರಿ. ಬೇಸ್ಡ್ ಆನ್ ದಿಸ್ ಎಲ್ಲ ಸೆಟ್ ಹಾಕೊಂಡು ಹೋಗುತ್ತೆ. ಕೆಳಗೇನ್ ಕಾಣಿಸ್ತದೆ ನಾರ್ಮಲ್ ಟೆಂಪರೇಚರ್, ಮೇಲೆ ಕಾಣ್ತಿರೋದು ನಾವು ಸೆಟ್ ಮಾಡೋ ಟೆಂಪರೇಚರ್. ಇದು ಕಾಯಿಲ್ಸ್ ಇರೋ ಟೆಂಪರೇಚರ್ ಸೆಟ್ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಅಲ್ಲಿ. ಸೊ ಮಷಿನ್ ಹೇಗೆ ಇದಾಗತ್ತೆ ಅಂತ ಇಲ್ಲಿ ಹೇಳ್ತೀನಿ. ಸೊ ಸ್ಟಾರ್ಟಿಂಗ್ ಅಲ್ಲಿ LDP ಗ್ರಾನ್ಯೂಲ್ಸ್ ಅಂತ ಒಂದು ಪ್ಲಾಸ್ಟಿಕ್ ಪಾಲಿಮರ್ ಬರುತ್ತೆ. ಸೊ ಅದನ್ನ ಹಾಕ್ತಾರೆ. LDP ಗ್ರಾನ್ಯೂಲ್ಸ್ ಹೋಗಿ, ಇದು ಪ್ಲಾಸ್ಟಿಕ್ ಎಲ್ಲ ಏನ್ ಹೋಗ್ತದೆ, ಪ್ಲಾಸ್ಟಿಕ್ ಜೊತೆ ಒಂದು ಕಲರಿಂಗ್ ಏಜೆಂಟ್ ಒಂದಿರತ್ತೆ, ಅದು ಮಿಕ್ಸ್ ಆಗಿರತ್ತೆ. ಅದು ಇಲ್ಲಿ ಕಂಪ್ಲೀಟ್ ಆಗಿ ಹೋಗಿ ಇಲ್ಲಿಂದ ಇದು ಹೀಟಿಂಗ್ ಕಾಯಿಲ್ಸ್ ಇವೆಲ್ಲ ಇಲ್ಲಿ ಏನ್ ಕಾಣ್ತದೆ, ಈ ಲಾಂಗ್ ಪೂರ್ತಿ ಇದೆಲ್ಲ ಹೀಟಿಂಗ್ ಕಾಯಿಲ್ಸ್ ಇರುತ್ತೆ. ಒಂದೊಂದು ಹೀಟಿಂಗ್ ಕಾಯಿಲ್ಸ್ ಪ್ರತಿಯೊಂದು 200 ಡಿಗ್ರಿ ಸೆಲ್ಸಿಯಸ್ ವರೆಗೂ ಹೀಟ್ ಇರುತ್ತೆ. ಸೊ ಏನಾಗತ್ತೆ, ಒಳಗೆ ಹೀಟ್ ಇಂದ ಮೆಲ್ಟ್ ಆಗತ್ತೆ, ಅಲ್ಲಿ ಬರೋ ಪಾಲಿಮರ್ಸ್ ಎಲ್ಲ ಮೆಲ್ಟ್ ಆಗಿ. ಸೊ ಇಲ್ಲಿ ಒಂದು ಏಜೆಂಟ್ ಆಡ್ ಆಗತ್ತೆ. ಇಲ್ಲಿ ಒಂದು ಜಿಪ್ಸಮ್ ಅಂತ ಒಂದು ಇದು ಬರುತ್ತೆ, ಅದೊಂದು ಟಾಲ್ಕಮ್ ಪೌಡರ್, ಅದು ಆಡ್ ಆಗತ್ತೆ. ಇಲ್ಲಿ ಆಡ್ ಆಗ್ಬಿಟ್ಟು ಅದಕ್ಕೆ ಶೈನಿಂಗ್ ಏನ್ ನಾವು ಫೋಮ್ ಶೈನಿಂಗ್ ಬರುತ್ತಲ್ಲ, ಅದು ಇಲ್ಲಿ ಶೈನಿಂಗ್ ಇದಾಗತ್ತೆ. ಅಲ್ಲಿಂದ ಗ್ಯಾಸ್ ಆಡ್ ಆಗುತ್ತೆ. ನಾರ್ಮಲ್ ನಮ್ಮ ಮನೇಲಿ ಯೂಸ್ ಮಾಡೋ LPG ಗ್ಯಾಸ್ ಏನಿದೆ, LPG ಗ್ಯಾಸ್ ಇಲ್ಲಿ ಮಿಕ್ಸ್ ಆಗಿ ಅದು ಫೋಮ್ ನಾರ್ಮಲ್ ಪ್ಲಾಸ್ಟಿಕ್ ನಾರ್ಮಲ್ ಮೆಲ್ಟ್ ಆದ್ರೆ ಹೆಂಗಿರತ್ತೆ ಒಳಗೆ ಮೆತ್ಕೊಂಡ್ಬಿಡತ್ತೆ. ಸೊ ಯಾವಾಗ ಗ್ಯಾಸ್ ಮಿಕ್ಸ್ ಆಗತ್ತೆ, ಅದು ಉಬ್ಬತ್ತೆ, ಫೋಮ್ ತರ ಒಂದು ಫಾರ್ಮ್ ಇದಾಗ್ಬಿಟ್ಟು ಇಲ್ಲಿ ಇದಾಗತ್ತೆ. ಅದೆಲ್ಲ ಅಲ್ಲಿಂದ ಮತ್ತೆ ಹೀಟಿಂಗ್ ಪೂರ್ತಿ ಹಾಕೊಂಡ್ಬಂದು ಫೈನಲ್ ಆಗಿ ಅಲ್ಲಿ ಮುಂದೆ ಏನ್ ಕಾಣಿಸ್ತಿದೆ ಅಲ್ಲಿ ಗೇರ್ ಇದೆ ಅಂತಾರೆ, ಅದನ್ನ ಇದು ಗೇರ್ ಇವೆಲ್ಲ. ಸೊ ಇಲ್ಲಿಂದ ಆಚೆ ಬರುತ್ತೆ, ಅದ್ ನೋಡಿರ್ಬೋದು. ಇಲ್ಲಿ ಆ ಸ್ಟ್ರಕ್ಚರ್ ಏನ್ ಫಾರ್ಮ್ ಆಗುತ್ತೆ ಮೆಶ್ ತರ, ಅದು ಇಲ್ಲಿ ಫಾರ್ಮ್ ಆಗುತ್ತೆ. ಯಾವಾಗ 2 ಇದು ಈ ತರ ಮೂವ್ ಆಗತ್ತೆ ಅಲ್ವಾ, ಇಲ್ಲಿ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಸ್ಟ್ರಕ್ಚರ್ ಫಾರ್ಮ್ ಆಗಿ ಇದೇ ಕಂಪ್ಲೀಟ್ ಪ್ರೋಸೆಸ್. ಇಲ್ಲಿ ಆಚೆ ಬರುತ್ತೆ ನಿಮ್ಗೆ ಎಲ್ಲ ಕಂಪ್ಲೀಟ್ ಆ ಫೋಮ್ ಏನಿದೆ ಅದು ಆಚೆ ಬರುತ್ತೆ. ಅಲ್ಲಿಂದ ನಿಮ್ಗೆ ಕಟಿಂಗ್ ಹೋಗುತ್ತೆ. ಇಲ್ಲಿ ಇದು ಕಟಿಂಗ್, ಇದು ಫ್ಯಾನ್ ನಾರ್ಮಲ್ ಇದೇನಿರಲ್ಲ, ಬರೀ ಕೂಲಿಂಗ್ ಗೋಸ್ಕರ ಏನ್ ಬರುತ್ತೆ ಅದೆಲ್ಲ ಹತ್ತತ್ರ ನಮ್ಗೆ 100 ಡಿಗ್ರಿ ಸೆಲ್ಸಿಯಸ್ ಹೀಟ್ ಇರುತ್ತೆ. ಸೊ ಅಲ್ಲಿಂದ ಕೂಲಿಂಗ್ ಮಾಡ್ಕೊಂಡ್ಬಂದು ಇಲ್ಲಿ ಕಟ್ ಆಗತ್ತೆ. ಒಂದು ಕಂಪ್ಲೀಟ್ ಎಳಿಯತ್ತೆ, ಇನ್ನೊಂದು ಇಲ್ಲಿ ಕಟ್ ಮಾಡತ್ತೆ. ಕಟ್ ಮಾಡಿದಿಲ್ಲಿ ಒಂದು ಸ್ಯಾಕ್ ಒಳಗೆ ಫಿಲ್ ಮಾಡ್ಕೊಂತೀರಿ. ಸೊ ಇದು ಕಂಪ್ಲೀಟ್ ಪ್ರೋಸೆಸ್ ಇದರದ್ದು. ಸೊ ಕಂಪ್ಲೀಟ್ ಈ ಮಷೀನ್ ಅದಕ್ಕಂತಾನೆ ಇದ್ ಮಾಡಿದ್ದಾರೆ. ಅದರ 200 ಡಿಗ್ರಿ ಸೆಲ್ಸಿಯಸ್ ವರೆಗೂ ಹೀಟ್ ಆಗಿ ತಿರ್ಗಿ ಅಲ್ಲಿಂದ ಕೂಲ್ ಆಗತ್ತೆ. ಒಂದು ಟೈಮ್ಗೆ ಕೂಲ್ ಮಾಡ್ಕೊಂಡ್ ಬರ್ಬೇಕಾಗತ್ತೆ ನಾವು, ಯಾಕಂದ್ರೆ ಅಷ್ಟು ಹೀಟ್ ಅಲ್ಲಿ ಮೆಲ್ಟ್ ಆಗ್ತಾ ಇರುತ್ತೆ ತುಂಬಾ ಜಾಸ್ತಿ. ಟೆಂಪರೇಚರ್ಸ್ ನೋಡ್ಕೊಂಡು ಕೂಲ್ ಮಾಡ್ಕೊಂಡ್ ಬರ್ತೀರಿ. ಅದಾಗಿದ ತಕ್ಷಣ ಎಲ್ಲ ಕಂಪ್ಲೀಟ್ ಪ್ರೋಸೆಸ್ ಆಗಿ ಇಲ್ಲಿ ಫೈನಲ್ ಮೆಟೀರಿಯಲ್ ಬರುತ್ತೆ. ಇದು ಬಂದ್ಬಿಟ್ಟು ಮೈನ್ ಕಂಟ್ರೋಲ್ ಯೂನಿಟ್. ಇಲ್ಲಿಂದಾನೇ ಎಲ್ಲ ನಾವು ಕಂಟ್ರೋಲ್ ಮಾಡ್ತೀವಿ. ಕಂಪ್ಲೀಟ್ ಮಷೀನ್ ಏನಿದೆ, ನಮ್ಗೆ ಯಾವ ತರ ಫೋಮ್ ಬೇಕು, ಎಷ್ಟು ಸೆಂಟಿಮೀಟರ್ ಬೇಕು, ಯಾವ ತರ ಸ್ಟ್ರಕ್ಚರ್ ಬರ್ಬೇಕು, ಎಲ್ಲ ಕಂಪ್ಲೀಟ್ ಇಲ್ಲಿಂದಾನೇ ಸೆಟಪ್ ಆಗುತ್ತೆ. ಇಲ್ಲಿಂದ ಒಂದು ಕೌಂಟಿಂಗ್ ಇಂದ ಹಿಡಿದು, ಇದು ಕೌಂಟರ್ ಅಂತಾರೆ. ಸೊ ಎಷ್ಟು ಕೌಂಟ್ ಹೋಗಿದೆ ಅಂತ ಇಲ್ಲಿ ನಮ್ಗೆ ಗೊತ್ತಾಗತ್ತೆ. ಸೊ ಹೆಂಗೆ ತುಂಬಾ ಜನ ಕೇಳ್ತಾರೆ ಹೇಗೆ ಎಷ್ಟು ಕೌಂಟ್ ಅಂತ ಹೆಂಗ್ ಗೊತ್ತಾಗತ್ತೆ ಅಂತ. ಸೊ ಇಲ್ಲಿ ಕೌಂಟರ್ ಮಷೀನ್ ಇಂದ ಕಂಪ್ಲೀಟ್ ಕೌಂಟ್ ನಮ್ಗೆ ಗೊತ್ತಾಗತ್ತೆ.
ಸೊ ಈ ತರದ ಫೋಮ್ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸೊ ನೋಡ್ಬೋದು ಈ ತರ ಕ್ವಾಲಿಟಿನೂ ಇರುತ್ತೆ. ಓಕೆ, ಇಷ್ಟು ದಪ್ಪ ಬರುತ್ತೆ ನಾವು ಮ್ಯಾನುಫ್ಯಾಕ್ಚರ್ ಮಾಡೋದು. ಓಕೆ, ಕಂಪ್ಲೀಟ್ ಸ್ಟ್ರೆಚಿಂಗ್ ಬಂದ್ಬಿಟ್ಟು ಮೋರ್ ದನ್ 1 feet ವರೆಗೂ ಅರಿದ ಬರುತ್ತೆ. ಸೊ ಇದು ಯಾರ್ದು ಅಷ್ಟೊಂದು ಈ ತರ ಏನಂದ್ರೆ ಇದರಲ್ಲಿ ಎ ಮತ್ತೆ ಬಿ ಗ್ರೇಡ್ ಕ್ವಾಲಿಟೀಸ್ ಬರುತ್ತೆ. ನಾವು ಯೂಸ್ ಮಾಡೋ LDP ಅಲ್ಲಿ ಎ ಗ್ರೇಡ್ ಹಾಕಿದ್ರೆ ನಿಮ್ಗೆ ಚೆನ್ನಾಗಿ ಇದು ಬರುತ್ತೆ. ತುಂಬಾ ಜನ ನಾವ್ ಇಷ್ಟ ದಿನ ಒಂದು 6 years ಇಂದ ಬೇರೆ ಕಡೆ ಗುಜರಾತ್ ಇಂದ ಇಂಪೋರ್ಟ್ ಮಾಡ್ತಿದ್ರಿ. ಸೊ ಅವೆಲ್ಲ ಅಮ್ಮಮ್ಮಲ್ಲಿ ಇಷ್ಟು ಹೋಗಿದ ತಕ್ಷಣ ಅರಿತಿತ್ತು. ಸೊ ಇದೇನ ಆತರ ಇಲ್ಲ, ಕಂಪ್ಲೀಟ್ ಎ ಗ್ರೇಡ್ ಮೆಟೀರಿಯಲ್ಸ್ ಯೂಸ್ ಮಾಡ್ತೀರಿ. ಸೊ ನಿಮ್ಗೆ ಎಷ್ಟು ಸ್ಟ್ರೆಚ್ ಬಂದ್ರು ಅರಿಯಲ್ಲ ಇದು ಮೈನ್ ಆಗಿ. ಅಂಡ್ ಟೆನ್ಸೈಲ್ ಸ್ಟ್ರೆಂತ್ ಕೂಡ ಹಂಗೆ ಇರುತ್ತೆ. ನಿಂಗೆ ಹಿಂಗಂದ್ರೆ ಮತ್ತೆ ವಾಪಸ್ ಇದಾಗೋ ಒಂದು ಸ್ಟ್ರಕ್ಚರ್ ಇದೆ. ಅದಲ್ಲದೆ ಈ ತರ ಒಂದು ಫೋಮ್ಸು ಇದೆ. ಇದು ಬಂದ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಪೊಮೊಗ್ರಾನೇಟ್ಗೆ ಮತ್ತೆ ಗುವಾಗೆ ಸ್ಟಾರ್ಟಿಂಗ್ ಅಲ್ಲಿ ಹಾಕ್ಬಿಡ್ತೀರಿ. ಅಂದ್ರೆ ಒಂದು ಪಿಂದೆ ಇರುತ್ತೆ, ಆ ಟೈಮಲ್ಲಿ ಹಾಕ್ತೀರಾ, ಅಂಡ್ ಒಳಗೆ ಫ್ರೂಟ್ ಬೆಳ್ಕೊಳತ್ತೆ. ಓಕೆ, ಆಮೇಲೆ ಮಾರ್ಕೆಟ್ಗೆ ಹೋಗೋ ಟೈಮಲ್ಲಿ ಹಾಕೋಣ ಅವಶ್ಯಕತೆ ಇರಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಹಾಕಿ ಬಿಟ್ಬಿಟ್ರೆ ಆಟೋಮೆಟಿಕ್ ಆಗಿ ಇದ್ರ ಒಳಗೆ ಹಿಂಗೆ ದಪ್ಪ ಆಗಿರತ್ತೆ. ಇಲ್ಲಿ ದಪ್ಪ ಆಗತ್ತೆ ಈ ತರ. ಅದನ್ನ ಸಣ್ಣ ಡೈರೆಕ್ಟ್ ಆಗಿ ಕಿತ್ಬಿಟ್ಟು ಮಾರ್ಕೆಟ್ಗೆ ಕಳಿಸ್ತೀರಿ. ಇದು ಆ ತರ ಫೋಮು. ಇದು ನಾರ್ಮಲ್ ಆಫ್ಟರ್ ಮಾರ್ಕೆಟ್ ಫೋಮ್ ಬಂದ್ಬಿಟ್ಟು ಇದು ಆಫ್ಟರ್ ಮಾರ್ಕೆಟ್ ಅಂದ್ರೆ ಕಾಯಿ ದೊಡ್ಡದಾಗಿ ಕಿತ್ತ ಮೇಲೆ ಕಳ್ಸೋಂತ ಒಂದು ಫೋಮ್. ಇದು ಯಾವ ತರ ಇರುತ್ತೆ ಅಂದ್ರೆ ಎಲ್ಲ ಮಾರ್ಕೆಟ್ ಹಾಕೋ ಟೈಮ್ ಅಲ್ಲಿ ಇದನ್ನ ಹಾಕಿ ಕಳಿಸ್ತೀರಿ. ಸೊ ಯಾವ ಫ್ರೂಟ್ ಗಳಿಗೆಲ್ಲ ಆಗುತ್ತೆ ಸರ್ ಇದು? ಮೈನ್ ನಿಮ್ಗೆ ಇದು ಗುವಾಗೆ ಜಾಸ್ತಿ ಬಳಸ್ತೀರಿ, ಗುವಾ ಮತ್ತೆ ಪೊಮೊಗ್ರಾನೇಟ್ಗೆ. ಅದಲ್ಲದೆ ಸೀತಾಫಲ, ರಾಮಫಲ ಅಂತೀರಿ, ಅದಕ್ಕೂ ಬಳಸ್ತಾರೆ. ಪಪ್ಪಾಯಾಗಿ ಯೂಸ್ ಮಾಡ್ತಿದ್ದಾರೆ ರೀಸೆಂಟ್. ಫಸ್ಟ್ ಅಲ್ಲಿ ಪೇಪರ್ ಪ್ಯಾಕಿಂಗ್ ಮಾಡ್ತಿದ್ರು, ಈಗೆಲ್ಲ ಪಪ್ಪಾಯ ಕೂಡ ಯೂಸ್ ಮಾಡ್ತಿದ್ದಾರೆ. ಕಲ್ಲಂಗಡಿ ಸ್ವಲ್ಪ ಜನ ಯೂಸ್ ಮಾಡ್ತಾರೆ ಈ ತರ. ಅಂಡ್ ಗ್ರೇಪ್ಸ್ ಬೇಕಾದ್ರೆ ಗ್ರೇಪ್ಸ್ಗೂ ಯೂಸ್ ಮಾಡ್ತಾರೆ. ಗ್ರೇಪ್ಸ್ಗೆ ಸ್ವಲ್ಪ ದೊಡ್ಡದು ಬರುತ್ತೆ. ಸೊ ಗ್ರೇಪ್ಸ್ ಯಾವ್ದೇ ತರ ಡ್ಯಾಮೇಜ್ ಆಗದೆ ಇರಲಿ ಅಂತ ಕ್ರೇಟ್ ಅಲ್ಲಿ ಇಡ್ತಾರಲ್ವಾ, ಆ ಟೈಮಲ್ಲಿ ಫೋಮ್ ಹಾಕ್ಬಿಟ್ಟು ಕ್ಲೀನ್ ಆಗಿಟ್ರೆ ಅದು ಡ್ಯಾಮೇಜ್ ಬರಲ್ಲ, ಅದಕ್ಕೂ ಯೂಸ್ ಮಾಡ್ತಾರೆ. ಸೊ ಮಲ್ಟಿಪಲ್ ಫ್ರೂಟ್ಸ್ ಸರ್, ನಿಮ್ಗೆ ಫ್ರೂಟ್ ಡ್ಯಾಮೇಜ್ ಆಗಬಾರ್ದು. ಮೇಯ್ನ್ ಮಾವಿನಕಾಯಿ ಕೂಡ ಹೌದು. ಮಾವಿನಕಾಯಿ ಸೀಸನ್ ಅಲ್ಲಿ ತುಂಬಾ ಹೈ ಡಿಮ್ಯಾಂಡ್ ಇರುತ್ತೆ ಇದಕ್ಕೆಲ್ಲ. ನೀವು ಒಂದು ಮಾವಿನಕಾಯಿ ಮಾರ್ಕೆಟ್ಗೆ ಹೋಗೋಷ್ಟು ಏನಾಗುತ್ತೆ ಅಂದ್ರೆ ಹಣ್ಣಾಗಿದ್ರೆ ಮೆತ್ತಗ ಹೋಗಿರುತ್ತೆ. ಸೊ ಆ ಟೈಮಲ್ಲಿ ಏನ್ ಮಾಡ್ತಾರೆ, ಫೋಮ್ ಹಾಕ್ಬಿಟ್ಟು ಕಳಿಸ್ತಾರೆ, ಅದನ್ನ ಕೂಡ ಡ್ಯಾಮೇಜ್ ಆಗದೆ ಇರಲಿ ಅಂತ. ಮೈನ್ ಆಗಿ ಮಾವಿನಕಾಯಿ ಸೀಸನ್ ಅಲ್ಲಿ ಮಾವಿನಕಾಯಿಗೆ ಅದು ಬಿಟ್ಟರೆ ಪೊಮೊಗ್ರಾನೇಟ್ ಇಂದ ಹಿಡಿದು ಚೇಪೆಕಾಯಿಂದ ಹಿಡಿದು ಒಂದು ದ್ರಾಕ್ಷಿ, ಸೀತಾಫಲ, ರಾಮಫಲ, ಈ ತರ ಎಲ್ಲಾ ತರದ ಒಂದು ಇದಕ್ಕೂ ಹಾಕ್ಬೋದು ಸರ್ ಇದನ್ನ. ಸೊ ಈಗ ರಾ ಮೆಟೀರಿಯಲ್ಸ್ ಎಲ್ಲ ಎಲ್ಲಿಂದ ಸರ್? ರಾ ಮೆಟೀರಿಯಲ್ಸ್ ಎಲ್ಲ ನಮ್ಗೆ ಈಗ ಪ್ರೆಸೆಂಟ್ ಬೇರೆ ಸ್ಟೇಟ್ಸ್ ಇಂದ ಬರ್ತಿದೆ. ಕರ್ನಾಟಕ ಅಲ್ಲಿ ಸಿಗತ್ತೆ, ಇಲ್ಲ ಅಂತಲ್ಲ ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ ಇದೆ ಕರ್ನಾಟಕಲ್ಲಿ ಅಂತ ಬೇರೆ ಸ್ಟೇಟ್ ಇಂದಾನೆ ತಗೊಂತಿದ್ರಿ. ಇಲ್ಲಿ ಏನಂದ್ರೆ ಎ ಗ್ರೇಡ್ ಅಂತಾನೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಮೈನ್ ಆಗಿ ಕ್ವಾಲಿಟಿ ಬೇಕು ನಮ್ಗೆ. ಸೊ ಕ್ವಾಲಿಟಿ ಮೆಟೀರಿಯಲ್ ನಮ್ಗೆ ಎಲ್ಲಿ ಸಿಗತ್ತೆ ಅಲ್ಲಿಂದ ನಾವು ತಗೊಂತೀವಿ ಮೈನ್ ಆಗಿ. ಸೊ ಅದರಿಂದ ಬೇರೆ ಕಡೆಯಿಂದ ತಗೊಂತಾ ಇದೀರಿ. ಬಂದು ಇಲ್ಲಿಂದ ಮ್ಯಾನುಫ್ಯಾಕ್ಚರ್ ಆಗಿ ಫೈನಲ್ ಪ್ರಾಡಕ್ಟ್ ಬರುತ್ತೆ. ನಮಗೆ ಫಸ್ಟ್ ಎಲ್ಲ ತುಂಬಾ ಜಾಸ್ತಿ ಬೀಳ್ತಿತ್ತು. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಹತ್ರ 10 ಪೈಸೆವರೆಗೂ ಬೀಳ್ತಿತ್ತು. ನಾವು ಗುಜರಾತ್ ಇಲ್ಲ ಅಂದ್ರೆ ಇಂಡೋರ್ ಇರ್ಬೋದು, ಇಲ್ಲ ರಾಜಸ್ಥಾನ್ ಇರ್ಬೋದು, ಅಲ್ಲಿಂದ ತರ್ಸ್ಕೊಂಡು ಹೋಗ ನಮ್ಗೆ 10 ಪೈಸಾ ಎಕ್ಸ್ಟ್ರಾ ಬೀಳ್ತಿತ್ತು ಟ್ರಾನ್ಸ್ಪೋರ್ಟೇಷನ್. ಈಗ ಕರ್ನಾಟಕಲ್ಲೇ ಇರೋದ್ರಿಂದ ಇನ್ ಕೇಸ್ ಕರ್ನಾಟಕ ಯಾರಿಗಾದ್ರೂ ಬೇಕಾದ್ರೆ ಚೀಪೆಸ್ಟ್ ಇದರಲ್ಲಿ ನಾವು ಕಳಿಸ್ಕೊಡ್ತೀರಿ. ಇನ್ ಕೇಸ್ ನೀವು ಏನಾದ್ರು 20 ಮೂಟೆಗಿಂತ ಜಾಸ್ತಿ ಏನಾದ್ರು ಬೇಕು, ಇಲ್ಲ ಒಂದು 50 ಮೂಟೆವರೆಗೂ ಬೇಕು ಅಂದ್ರೆ ನಾವು ನಮ್ಮ ಕಡೆಯಿಂದ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಕೂಡ ನಾವು ಕಳಿಸ್ಕೊಡ್ತೀರಿ. 50 ಮೂಟೆ ಮೇಲೆ ಕೊಟ್ರೆ ಫ್ರೀ ಟ್ರಾನ್ಸ್ಪೋರ್ಟೇಷನ್ ನಮ್ಮ ಕಡೆಯಿಂದ ಇರುತ್ತೆ ಸರ್. ಆಲ್ ಓವರ್ ಈಗ ಪ್ರೆಸೆಂಟ್ ನಮ್ದು ಎಲ್ಲ ಸ್ಟೇಟ್ಸ್ಗೂ ಹೋಗ್ತಿದೆ. ಫಸ್ಟ್ ಅಲ್ಲಿ ಏನಾಗ್ತಿತ್ತು ಅಂದ್ರೆ ಎಲ್ಲ ಗುಜರಾತ್ ಮತ್ತೆ ರಾಜಸ್ಥಾನದಿಂದ ಬರ್ಬೇಕಿತ್ತು. ಈಗ ಆಂಧ್ರ, ಕೇರಳ ಮತ್ತೆ ತೆಲಂಗಾಣ ಇರ್ಬೋದು, ತಮಿಳ್ನಾಡು ಎಲ್ಲದಕ್ಕೂ ನಮ್ಮ ಕಡೆಯಿಂದಾನೇ ನಾವು ಸಪ್ಲೈ ಮಾಡ್ತಾ ಇದೀರಿ. ಅದೆಲ್ಲ ಆಲ್ ಓವರ್ ಕರ್ನಾಟಕ ಕೊಡ್ತಿದ್ದೀರಿ. ಸೊ ಕರ್ನಾಟಕದಲ್ಲಿ ಯಾರಾದ್ರೂ ಬೆಳೆಯೋರು ಏನಾದ್ರು ಬೇಕಿದ್ರೆ ನಮ್ಮ ಕಡೆಯಿಂದಾನೆ ತಗೋಬಹುದು. ಸೊ ಫೈನಲ್ ಪ್ರಾಡಕ್ಟ್ ಫೋಮ್ ಈ ತರ ಬರುತ್ತೆ. ಸೊ ಹೈ ಕ್ವಾಲಿಟಿ ಇರುತ್ತೆ, ದಪ್ಪ ಕೂಡ ಇರುತ್ತೆ, ಅಂಡ್ ಶೈನಿ ಕೂಡ ಜಾಸ್ತಿ ಇರುತ್ತೆ. ಅದ್ರ ಜೊತೆ ಹಾಕಕ್ ಹೋದಾಗ ನೀವು ಸುಮ್ಮನೆ ಹಿಂಗ್ ಅನ್ಬಿಟ್ಟು ಈ ತರ ಮಾಡ್ತೀವಿ ಅಷ್ಟೇ. ಇಷ್ಟೇ ಫೋಮ್ ಹಾಕೋದು. ವಿತಿನ್ ಸೆಕೆಂಡ್ಸ್ ಹಾಕ್ಬೋದು. ಒಂದು ಡ್ಯಾಮೇಜ್ ಬರಲ್ಲ ಇದು, ನಿಮ್ಗೆ ಏನೂ ಆಗಲ್ಲ. ಕಾಯಿ ನೀವು ಎಷ್ಟು ಮಾಮೂಲಿ ಮಾರ್ಕೆಟ್ ಕಳ್ಸೋಕೆ ಏನೋ ಒಂದು ಇದರ ಡ್ಯಾಮೇಜಸ್ ಮಾಮೂಲಿ, ಏನಾದ್ರೂ ಕಾಯಿಗೆ ಯಾವ್ದಾದ್ರು ಡ್ಯಾಮೇಜ್ ಆಗಲ್ಲ. ಫೋಮ್ ಇದಕ್ಕೆ ಹಿಂಡರೆನ್ಸ್ ಇರುತ್ತೆ. ಸೊ ಇದು ತಡ್ಕೊಳತ್ತದ್ನ. ಸೊ ನನ್ನಿಂದ ಏನ್ ಮೆಟೀರಿಯಲ್ಸ್ ನೋಡ್ತೀರಿ ಎಲ್ಲ ಆಲ್ರೆಡಿ ನಮ್ಗೆ ಬುಕ್ ಆಗಿರೋಂಥ ಮೆಟೀರಿಯಲ್ಸ್ ಇವೆಲ್ಲ. ಇದೆಲ್ಲ ಒಂದು ನಾಳೆ ನಾಳಿದ್ದು ಇಲ್ಲಿಂದ ಲೋಡ್ ಹಾಕೊಂಡು ಹೋಗ್ತವೆ. ಯಾರಿಗಾದ್ರೂ ಬೇಕಾದಾಗ ನಮ್ಗೆ ಒಂದು 2 weeks ಮುಂಚೆ ಆರ್ಡರ್ ಏನಾದ್ರು ಮಾಡಿದಾಗ ನಮ್ ಕಡೆಯಿಂದ ಪ್ರೊಡಕ್ಷನ್ ಎಲ್ಲ ಆಗ್ಬಿಟ್ಟು ನಾವು ನಿಮ್ಗೆ ಕಳಿಸ್ಕೊಡ್ತೀರಿ. ಸೊ ಏನ್ ನಿಮ್ಗೆ ಯಾವ ತರ ಬೇಕು, ಒಬ್ಬೊಬ್ಬರಿಗೆ ರೌಂಡ್ ನೆಕ್ ಫೋಮ್ ಕೇಳ್ತಾರೆ, ಇನ್ನೊಬ್ರು ನಾರ್ಮಲ್ ಆಗಿ ಕೇಳ್ತಾರೆ, ಸೈಜ್ ಡಿಫ್ರೆಂಟ್ ಇರುತ್ತೆ. ಯಾವ ತರ ಬೇಕು ಅಂತ ನೀವು ಹೇಳ್ತೀರೋ ಆ ತರ ಒಂದು ಕಸ್ಟಮೈಸ್ ಮಾಡಿ ನಾವು ನಿಮ್ಗೆ ಕಳಿಸ್ಕೊಡ್ತೀರಿ. ಆದ್ರೆ ಒಂದು 2 weeks ಮುಂಚೆ ನಮ್ಗೆ ಆರ್ಡರ್ ಬಂದ್ರೆ ಅದು ನಮ್ಗೆ ಒಳ್ಳೇದು. ಸೊ ಬಿಕಾಸ್ ನಮ್ಗೆ ಆರ್ಡರ್ ಜಾಸ್ತಿ ಇರೋ ಕಾರಣ ಬೇರೆಯವ್ರಿಗೂ ಕೊಡಕ್ಕೆ ನಮ್ಗೆ ಹೆಲ್ಪ್ ಆಗತ್ತೆ. ನಾವು ಫಸ್ಟ್ ಒಂದು 6 ವರ್ಷದಿಂದ ಬೇರೆ ಕಡೆಯಿಂದ ಬೇರೆ ಸ್ಟೇಟ್ಸ್ ಇಂದ ತಗೊಂತಾ ಇದ್ರಿ. ರಾಜಸ್ಥಾನ್, ಗುಜರಾತ್ ಇರ್ಬೋದು, ಅಲ್ಲಿಂದ ತಗೊಂತಾ ಇದ್ರಿ. ಅಲ್ಲಿನ ರೇಟ್ ಕಂಪೇರ್ ಮಾಡಿದ್ರೆ ನಾವು ಅರ್ಧ ರೇಟ್ಗೆ ಅಷ್ಟೇ ಇಲ್ಲಿ ಕೊಡ್ತಾ ಇರೋದು. ಕರ್ನಾಟಕದಲ್ಲಿ ಕರೆಕ್ಟ್ ಅರ್ಧ ರೇಟ್ ಅವ್ರು ಏನ್ ಕೊಡ್ತಾರೆ ಅರ್ಧ ರೇಟ್ಗೆ ಬರ್ತಾರೆ. ಟ್ರಾನ್ಸ್ಪೋರ್ಟೇಷನ್ ಕೂಡ ತುಂಬಾ ಉಳಿತಿದೆ. ಕರ್ನಾಟಕದವರು ಇರ್ಬೋದು, ಇಲ್ಲ ಬೇರೆ ಸ್ಟೇಟ್ ಅವ್ರು ಇರ್ಬೋದು, ಯಾರು ಬೇಕಾದ್ರೂ ಲೀಸ್ಟ್ ಪ್ರೈಸ್ ಅಲ್ಲಿ ನಾವು ಕೊಡ್ತೀರಿ. ಸೊ ಅದಲ್ಲದೆ ಈಗ ಫ್ರೂಟ್ ಪ್ರೊಡಕ್ಷನ್ ಬ್ಯಾಗ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಇದು ಕೂಡ ಇದೆ. ನಿಮ್ಗೆ ಮ್ಯಾಂಗೋ, ಪೊಮೊಗ್ರಾನೇಟ್ ಮತ್ತೆ ಗ್ರೇಪ್ಸ್ ಅಂಡ್ ಗುವಾ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಇದನ್ನು ಕೂಡ.
ಸೊ ಇಲ್ಲಿ ನೋಡ್ಬೋದು ಈ ಥರ ಒಂದು ಕಾಯಿ ಇರುತ್ತೆ, ಇದೊಂದು ನಿಂಬೆಹಣ್ಣು ಸೈಜ್ ಅಷ್ಟೇ ನನ್ನ ಕೈಲಿರೋದು ಕಾಯಿ. ಈ ಟೈಮಲ್ಲಿ ನಾವು ಬಾಗಿಂಗ್ ಮಾಡ್ತೀರಿ. ಸೊ ಯಾವ ಥರ ಇರುತ್ತೆ ಅಂದರೆ ಸುಮ್ಮನೆ ಈ ಕವರ್ಗೆ ಈ ಕಾಯಿಗೆ ಈ ಥರ ರೌಂಡ್ ಮಾಡಿ ಇಲ್ಲಿ ಸ್ಟ್ರಿಂಗ್ ನಾನೇನು ತೋರಿಸಿದ್ದಲ್ವ ಆ ಸ್ಟ್ರಿಂಗ್ನ ರೌಂಡ್ ಮಾಡೋದು ಅಷ್ಟೇ ಈ ಥರ. ಸೊ ಈ ಥರ ರೌಂಡ್ ಆಗುತ್ತೆ, ಕಂಪ್ಲೀಟ್ ಒಳಗೆ ಬೆಳೆಯುತ್ತೆ. ನಿಮ್ಗೆ ಯಾವುದೇ ಥರದ ಊಜಿ ಇರ್ಬೋದು, ಅಕ್ಕಿ ಕಾಟ ಇರ್ಬೋದು, ಏನೂ ಬರೋಲ್ಲ. ಇದೊಂದು ಹಾಕ್ಕೊಂಡ್ರೆ ಕಂಪ್ಲೀಟ್ಲಿ ಇದು ಬ್ರೀತಬಲ್ ಪೇಪರ್ ಆಗಿರೋದ್ರಿಂದ ಕಾಯಿಗೆ ಆರಾಮ ಉಸಿರಾಟ ಕೂಡ ಒಳಗೆ ಚೆನ್ನಾಗಿದಿರುತ್ತೆ, ಏನು ಏರ್ ಹೋಗುತ್ತೆ, ಯಾವುದೇ ಥರ ಪ್ರಾಬ್ಲಮ್ ಬರಲ್ಲ ಕಾಯಿಗೆ. ಒಂದು ಊಜಿ ಹೋಗಲ್ಲ, ಒಂದು ಗಿಡ ಪಕ್ಷಿ ಕಾಟ ಇರಲ್ಲ, ಇಲ್ಲ ಔಷಧಿ ಮಾಡಿದಾಗ ಒಂದು ಚಿಕ್ಕ ಸ್ಪ್ರೇ ಕೂಡ ಒಳಗೆ ಟಚ್ ಆಗೋಲ್ಲ. ಅದಕ್ಕೆ ಕಂಪ್ಲೀಟ್ ಒಳಗೆ ಒಂದು ಆರ್ಗ್ಯಾನಿಕ್ ರೀತಿಯಲ್ಲೇ ಒಳಗೆ ಬೆಳೆಯುತ್ತೆ ಅದು. ಬರೀ ಗಿಡದಿಂದ ಏನು ನಾವು ಬರೀ ಗಿಡಕ್ಕೆ ಕಂಟ್ರೋಲ್ ಮಾಡ್ತಿರೋ ಹೊರತು ಕಾಯಿಗೆ ಯಾವುದೇ ರೋಗಕ್ಕೆ ನಾವು ಫರ್ಟಿಲೈಸರ್ಸ್ ಹೊಡೆದ್ರು ಅದಕ್ಕೆ ತಗಲಲ್ಲ ಕವರಿಂದ. ಇದೊಂದು ಮೈನ್ ಅಡ್ವಾಂಟೇಜಸ್ಸು. ಅದಲ್ಲದೆ ಇದನ್ನು ನೋಡ್ಬೋದು ಇಲ್ಲಿ ಆಲ್ರೆಡಿ ಒಂದು ಸ್ವಲ್ಪ ಬಾಕ್ಸ್ ಇಲ್ಲಿ ರಿಯೂಸ್ಡ್ ಬಾಕ್ಸ್ ಹಾಕಿದ್ದಾರೆ. ಇವೆಲ್ಲ ಆಲ್ರೆಡಿ ನಾವು 3rd ಟೈಮ್ ರಿಯೂಸ್ ಮಾಡ್ತಾಯಿದ್ದೀರಿ. ಆಲ್ರೆಡಿ 3 ಸರಿ ರಿಯೂಸ್ ಆಗಿದೆ, ಈಗ ಆಗ್ತಿರೋದು 4ನೇ ಸರಿ ಆಗ್ತಿದ್ದಾರೆ. ಇದೇ ಥರ ಅಂದರೆ ಒಂದು ಒಳ್ಳೆ ಕ್ವಾಲಿಟಿಯ GSM ಇರೋ ಥಿಕ್ನೆಸ್ ಇರೋದು ಬ್ಯಾಗ್ ಮೇಂಟೈನ್ ಮಾಡಿದ್ರೆ ಮಿನಿಮಮ್ 3 ಸರಿ ಇಲ್ಲ 4 ಸರಿ ಹಾಕಲೇಬೋದು. ಸೊ ಇದು ನಮ್ಮ ಲಾಸ್ಟ್ ಟೈಮ್ ಆಗ್ತಿರೋದು, ಆಲ್ರೆಡಿ 3 ಸರಿ ಹಾಕಿಬಿಟ್ಟಿದ್ದೀರಿ. ಈಗ 4ನೇ ಸರಿ ಹಾಕಿ ನೆಕ್ಸ್ಟ್ ಟೈಮ್ನ ಅದನ್ನ ಡಿಸ್ಪೋಸ್ ಮಾಡಿಬಿಡ್ತೀರಿ ಈ ಥರ.